ಊರಿನಲ್ಲಿ ಬಡ ರೈತನೊಬ್ಬನಿದ್ದನು. ಅವನು ಬಹಳ ಕಷ್ಟಪಟ್ಟು ತನ್ನ 2 ಹೆಣ್ಣು ಮಕ್ಕಳನ್ನು ಓದಿಸುತ್ತಿದ್ದನು. ತನ್ನ ಮಕ್ಕಳು ಬೆಳೆದು ಉತ್ತಮ ವಿದ್ಯಾಭ್ಯಾಸ ಮಾಡಿ ಒಂದು ಒಳ್ಳೆಯ ಕೆಲಸ ಮಾಡಿಕೊಂಡಿರಬೇಕೆಂದು ತಂದೆಯ ಆಸೆಯಾಗಿತ್ತು. ಮೊದಲನೇ ಮಗಳು ಗೀತಾ, ಅವಳು ಬೆಳ್ಳಗೆ ಹಾಲಿನಂತಿದ್ದಳು. 2ನೇ ಮಗಳು ಸೀತಾ, ಅವಳಿಗಿಂತ ಸ್ವಲ್ಪ ಕಪ್ಪಗಿದ್ದಳು. ಊರಿನವರಿಗೆದುರು ಅಕ್ಕ ತಂಗಿಯನ್ನು ಯಾವಾಗಲೂ ಕಾಲೆಳೆಯುತ್ತಿದ್ದರು. ಅವಳಿಗೆ ತಾನು ಬೆಳ್ಳಗಿದ್ದೇನೆಂದು ಬಹಳ ಜಂಬವಿತ್ತು. ಓದು ಮುಗಿಸಿದ ನಂತರ ಗೀತಾ ಕೆಲಸ ಹುಡುಕದೆ ಬರೀ ತನ್ನ ಸೌಂದರ್ಯದ ಬಗ್ಗೆ ಭ್ರಮೆಯಲ್ಲಿ ಬದುಕುತ್ತಿದ್ದಳು. ಆದರೆ ಸೀತಾ ಕಷ್ಟಪಟ್ಟು ಒಂದು ಒಳ್ಳೆಯ ಕೆಲಸ ಹುಡುಕಿ ಎಲ್ಲರೂ ಅವಳನ್ನು ಗುರುತಿಸಿದಂತಾಯಿತು. ನಂತರ ಮದುವೆಯಾಗಿ ಒಳ್ಳೆಯ ಸ್ಥಿತಿಯಲ್ಲಿದ್ದಳು. ಆದರೆ ಅಕ್ಕ ಭ್ರಮೆಯ ಬದುಕುತ್ತಾ ತನ್ನ ಅರ್ಧ ಆಯಸ್ಸು ಕಳೆದರೂ ತಂದೆಯ ಮನೆಯಲ್ಲಿ ಇದ್ದಳು. ನಂತರ ಅವಳಿಗೆ ಅರಿವಾಯಿತು, ಸೌಂದರ್ಯ ಮುಖ್ಯ ಅಲ್ಲ, ಕಲಿತ ವಿದ್ಯಾಭ್ಯಾಸ ಉಪಯೋಗಿಸಿ ಒಳ್ಳೆಯ ಸ್ಥಾನದಲ್ಲಿರುವುದು ಮುಖ್ಯ. ಹಾಗೆಯೇ ತಂಗಿಯನ್ನು ನೆನೆದು ಭಾವುಕಳಾದಳು. ಮಾರಲ್ ಆಫ್ ದ ಸ್ಟೋರಿ: ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ವಿಶೇಷತೆ ಇದ್ದೇ ಇರುತ್ತದೆ.